ಹೆಲೋ ಆಸ್ಪಿರೆಂಟ್ಸ್, ಏನ್ ಮಾಡ್ತಾ ಇದ್ದೀರಾ? ಎಲ್ಲ ಇಂಗ್ಲಿಷ್ ಅನ್ನೆಲ್ಲ ನೀಟಾಗಿ ರಿವಿಷನ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಾನು ಹೇಳಿದ್ದೆ ನಿಮಗೆ ಸ್ಟ್ಯಾಟಿಕ್ ಜಿ ಕೆ ಪಾರ್ಟ್ ಅನ್ನ ನಾನು ಟ್ರಿಕ್ಸ್ ಗಳ ಮೂಲಕ, ಅಂದ್ರೆ ಒಂದಿಷ್ಟು ಇದು ಏನು ಒಂದಿಷ್ಟು ಸೂತ್ರಗಳು ನಾವೇ ಮಾಡ್ಕೊಳ್ತೀವಲ್ಲ, ಸೂತ್ರನ ಏನೇನೋ ಮಾಡಿ ಆ ತರ ಮಾಡಿ ಹೇಗೆ ಈಸಿಯಾಗಿ ನೆನ್ಪಿಟ್ಕೋಬಹುದು ಅಂತ. ಸ್ಟ್ಯಾಟಿಕ್ ಜಿ ಕೆ ನಾವು ಗಟ್ಟೆ ಹೊಡಿಬೇಕಲ್ವಾ, ಒಂದು ಗಟ್ಟೆ ಹೊಡಿಬೇಕು ಅಥವಾ ಏನಾದ್ರು ಟ್ರಿಕ್ಸ್ ಮಾಡಿ ನೆನ್ಪಿಟ್ಕೋಬೇಕು. ಅದಕ್ಕೇನು ಮತ್ತೆ ಬೇರೆ ಏನು ವಿಧಾನ ಇಲ್ಲ. ಹಾಗಾಗಿ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ನಾನೇ ಮಾಡಿರುವಂತ ಕನ್ನಡದಲ್ಲಿ ಟ್ರಿಕ್ಸ್. ಏನಕ್ಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಅದೇ ಫೋಕಸ್ ಮಾಡಿ ಜಿ ಕೆ ಯಾರು ಮಾಡಲ್ಲ, ಯಾಕಂದ್ರೆ ಅವ್ರಿಗೆ ಲಾಭ ಇಲ್ಲ. ಅದಕ್ಕೋಸ್ಕರ ಅವ್ರು ಎಲ್ಲದನ್ನು ಸ್ಟೇಟ್ ಗೌರ್ಮೆಂಟ್, ಮೈನ್ ಆಗಿ ಸ್ಟೇಟ್ ಗೌರ್ಮೆಂಟ್ ಫೋಕಸ್ ಮಾಡಿ ಜಿ ಕೆ ಇದು ಮಾಡಿರ್ತಾರೆ. ಬಟ್ ನಾನು ಏನ್ ಮಾಡಿದ್ದೀನಿ, ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್. ನೀವು ಈ ವಿಡಿಯೋನ ನೋಡ್ರೆ ಬರೀ ಸೆಂಟ್ರಲ್ ಗೌರ್ಮೆಂಟ್ ಟೀಮ್ ಆಗಿ ಇರೋದೇ ಸಿಗುತ್ತೆ, ಇದರಲ್ಲಿರೋದೇ ಆಲ್ಮೋಸ್ಟ್ ರಿಪೀಟ್ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇವತ್ತು ಕ್ಲಾಸಿಕಲ್ ಡ್ಯಾನ್ಸಸ್ ಅಲ್ಲಿ ಒಂದೊಂದೇ ಕ್ಲಾಸಿಕಲ್ ಡ್ಯಾನ್ಸ್, ಈಗ 8 ಕ್ಲಾಸಿಕಲ್ ಡ್ಯಾನ್ಸ್ ಇದಾವಲ್ವಾ, ಟೋಟಲ್ 8 ಕ್ಲಾಸಿಕಲ್ ಡ್ಯಾನ್ಸ್ ಅಲ್ಲಿ 8ಕ್ಕೆ ಚಿಕ್ಕ ಚಿಕ್ಕ ವಿಡಿಯೋ ಇರುತ್ತೆ, ತುಂಬಾ ಲೆಂದಿ ಇರಲ್ಲ. ಬಟ್ ಅವ್ರು ಯಾರ್ಯಾರು ಏನೇನ್ ಮಾಡಿದ್ರು, ಯಾರ್ಯಾರು ಇದಾರೆ, ಅವ್ರ ನೇಮ್ ಫೇಮಸ್ ಇರೋರು ಅಷ್ಟು ನೇಮ್ ಅವ್ರು ನೆನ್ಪಿಟ್ಕೊಳ್ಳೋದಕ್ಕೆ ಟ್ರಿಕ್ಸ್ ಮೇಯ್ನ್ ಆಗಿ ಕ್ವಶನ್ ಬರೋದು. ಸೊ ಅದನ್ನ ಮಾಡಿ ನಿಮಗೆ ನಾನು ಕೊಡ್ತೇನೆ, ಓಕೆನಾ? ಈ ವಿಡಿಯೋದಲ್ಲಿ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬಹುದು, ಆದ್ರೆ ಅಂದ್ರೆ ಬೇಸಿಕ್ ಎಲ್ಲ ಹೇಳ್ಬೇಕಲ್ವ ಸ್ಟಾರ್ಟಿಂಗ್, ಅದ್ರ ತುಂಬಾ ಅಲ್ಲ, ಸ್ವಲ್ಪ ಲೆಂತಿ ಆಗ್ಬೋದು. ಬಟ್ ನೆಕ್ಸ್ಟ್ ಇಂದ ಏನಾಗುತ್ತೆ, ಒಂದೊಂದು ಡ್ಯಾನ್ಸ್ ಚಿಕ್ಕ ವಿಡಿಯೋ ಇರುತ್ತೆ. 8 ವಿಡಿಯೋ ನೋಡ್ಕೊಬಿಟ್ರೆ ನಿಮಗೆ ಕ್ಲಾಸಿಕಲ್ ಡ್ಯಾನ್ಸಿನ ಒಂದು ಹೆದರಿಕೆ, ಭಯ ಅನ್ನೋದು ಖತಮ್. ಇನ್ಮೇಲೆ ಇಲ್ಲಿ ಇಲ್ಲ. ವೆರಿ ಈಸಿ ಆದ ಟ್ರಿಕ್ಸ್ ಅನ್ನ ನಾನು ಹೇಳ್ಕೊಡ್ತೇನೆ. ಅದಾದ್ಮೇಲೆ ನೆಕ್ಸ್ಟ್ ಫೋಕ್ ಡ್ಯಾನ್ಸಸ್, ಅಂದ್ರೆ ಜಾನಪದ ನೃತ್ಯಗಳು ಬರ್ತವೆ. ಪ್ರತಿ ಸ್ಟೇಟ್ ಇಂದು ಸಿಕ್ಕಾಪಟ್ಟೆ ನೆನ್ಪಿಡ್ಬೇಕಲ್ವಾ, ಅದ್ರ ಬಗ್ಗೆನೂ ಆ ಟಾಪಿಕ್ನು ಬರ್ತೇನೆ. ಪ್ರತಿ ರಾಜ್ಯಕ್ಕೂ ಒಂದೊಂದು ವಿಡಿಯೋ ಮಾಡ್ಕೊಂತ ಹೋಗಿ, ಪ್ರತಿ ರಾಜ್ಯ ಅಥವಾ ಒಂದ್ 2 ರಾಜ್ಯ ಚಿಕ್ಕ ರಾಜ್ಯಗಳಿದ್ರೆ ಅವ್ 2 ರಾಜ್ಯನ ಸೇರಿಸಿ ವಿಡಿಯೋ ಮಾಡಿ, ಒಟ್ನಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್, ಕ್ಲಾಸಿಕಲ್ ಆಮೇಲೆ ಫೋಕ್ ಡ್ಯಾನ್ಸ್, ಆಮೇಲೆ ಫೆಸ್ಟಿವಲ್ಸ್, ಹಬ್ಬಗಳು, ಈ ತರ ಟಾಪಿಕ್ ಅಷ್ಟು ನಾನು ಮುಗಿಸ್ಕೊಡ್ತೇನೆ. ಸ್ಟ್ಯಾಟಿಕ್ ಜಿ ಕೆ ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸ್ಟ್ಯಾಟಿಕ್ ಜಿ ಕೆ ಪಾರ್ಟ್ ತುಂಬಾ ಇಂಪಾರ್ಟೆಂಟ್. ಏನಿಲ್ಲ ಅಂತಂದ್ರೆ 25 ಕ್ವಶನ್ಗೆ 4ರಿಂದ 5 ಕ್ವಶನ್ ಹಿಂಗೆ ರಿಪೀಟ್ ಆಗ್ತವೆ, 4ರಿಂದ 5 ಕ್ವಶನ್ ಜಾಸ್ತಿ ರಿಪೀಟ್ ಆಗ್ತವೆ. ಸೊ ವೆಯ್ಟೇಜ್ ನೋಡಿ ಬರೀ ಕ್ಲಾಸಿಕಲ್ ಪಾರ್ಟಿಗೆ, ಬರೀ ಸ್ಟ್ಯಾಟಿಕ್ ಪಾರ್ಟಿಗೆ. ಹಂಗಾಗಿ ಇದನ್ನ ನಾವು ನೆನ್ಪಿಟ್ಕೊಳ್ಳೋದಕ್ಕೆ ಒಂದಿಷ್ಟು ಟ್ರಿಕ್ಸ್ಗಳು ಬೇಕಾಗುತ್ತೆ. ಸೊ ಇವತ್ತು ಕ್ಲಾಸಿಕಲ್ ಡ್ಯಾನ್ಸ್ ಸ್ಟಾರ್ಟ್ ಮಾಡೋಣ, ಓಕೆನಾ? ಮೈನ್ ಆಗಿ ನಿಮಗೆ ಕ್ಲಾಸಿಕಲ್ ಡ್ಯಾನ್ಸ್ ಮತ್ತೆ ಫೋಕ್ ಡ್ಯಾನ್ಸ್ ವ್ಯತ್ಯಾಸ ಗೊತ್ತಿದೆ. ಕ್ಲಾಸಿಕಲ್ ಡ್ಯಾನ್ಸ್ ಅಂತಂದ್ರೆ ಅದು ಸುಮ್ನೆ ಬರೋದಲ್ಲ, ಅದಕ್ಕೊಂದು ಸ್ಟೆಪ್ಸ್ ಇರ್ತವೆ, ಒಂದು ಗುರು ಬೇಕಾಗುತ್ತೆ, ಒಂದು ವಿಧಾನ ಬಂದಿರುತ್ತೆ, ಅದಕ್ಕೊಂದು ಭಾವ ಇರುತ್ತೆ, ಆವ ಇರುತ್ತೆ. ಹಾಗೆ ಅದನ್ನ ಒಂದು ಸ್ಟ್ರಕ್ಚರ್ಡ್ ವೇ ಅಲ್ಲಿ ಕಲಿತಾ ಬರ್ತೀವಿ. ಅದಕ್ಕೊಂದು ಇದಿರುತ್ತೆ, ಓಕೆನಾ? ಅದಕ್ಕೊಂದು ವೇ ಇರುತ್ತೆ ಮಾಡ್ಲಿಕ್ಕೆ, ಅದು ಅದೇ ತರನೇ ಮಾಡ್ಬೇಕು. ಬಟ್ ಫೋಕ್ ಡ್ಯಾನ್ಸಸ್ ಆದ್ರೆ ಹಾಗಲ್ಲ. ಫೋಕ್ ಡ್ಯಾನ್ಸಸ್ ನೋಡಿರ್ಬೋದು ನೀವು, ಒಟ್ಟು ಯಾವ್ದೋ ಒಂದು ಇದ್ರಲ್ಲಿ ಏನೋ ಹಿಂಗೆ ಕುಣಿಯೋದು, ಅದನ್ನ ನಾವು ಫೋಕ್ ಡ್ಯಾನ್ಸ್ ಅಂತ ಕರಿತೀವಿ. ಈಗ ನಮ್ಮ ಇದ್ರಲ್ಲಿ ಸುಗ್ಗಿ ಕುಣಿತ ಅಂತ ಮಾಡ್ತೀವಿ. ಈ ತರದ ಒಟ್ಟು ಒಂದು ಡ್ಯಾನ್ಸ್ ಮಾಡೋದು ಒಂದು ಸಂದರ್ಭಕ್ಕೆ ತಕ್ಕಂತೆ, ಈ ತರದ್ದು ಫೋಕ್ ಡ್ಯಾನ್ಸಸ್, ಓಕೆನಾ? ಜಾನಪದ ನೃತ್ಯಗಳು ಜನರಿಂದ ಹರಡು ಬಂದಿರೋದು. ಬಟ್ ಇವು ಹಾಗೆ ಜನರಿಂದ ಹರಡು ಬಂದಿರೋದಲ್ಲ, ಒಬ್ರು ಒಂದು ಸೃಷ್ಟಿ ಆಗಿರೋದು, ಅದಕ್ಕೊಂದು ವಿಧಾನ ಇದೆ. ಇದಕ್ಕೆ ನಾವು ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಕರಿತೀವಿ. ಸೊ ನಾವು ಆಲ್ಮೋಸ್ಟ್ ಇಡೀ ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಅಂತ 8 ಡ್ಯಾನ್ಸ್ ಗಳನ್ನ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಕನ್ಸಿಡರ್ ಮಾಡಿದ್ದೇವೆ. ಬಟ್ ನಮ್ಮ ಕಲ್ಚರಲ್ ಅಕಾಡೆಮಿ ಇವ್ರ ಪ್ರಕಾರ 9 ಕ್ಲಾಸಿಕಲ್ ಡ್ಯಾನ್ಸ್ ಇದೆ ಅಂತೆ. ಬಟ್ ಅದು ಅಫಿಷಿಯಲ್ ಅಲ್ಲ. ಬಟ್ ಕೇಳಿದ್ರೆ ಯಾವ್ದು ಅಂತಂದ್ರೆ ಇದಿದೆಯಲ್ಲ, ಚೌ ಇದೆಯಲ್ಲ, ಈ ಚೌ ಅನ್ನು ಕೂಡ ಅವರು 9ನೇ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ತಗೊಂಡಿದ್ದಾರೆ. ಚೌವ, ಒಂದು ನಿಮಿಷ ಕ್ಲಾರಿಫೈ ಮಾಡ್ತೇನೆ. ಹೌದು, ಚೌ ಇದೆಯಲ್ಲ, ಚೌ ಅನ್ನು ಅವ್ರು ಏನ್ ಮಾಡಿದ್ದಾರೆ, CHADCHAU ಚೌ ಅನ್ನ ಇನ್ನೊಂದು ಕ್ಲಾಸಿಕಲ್ ಡ್ಯಾನ್ಸ್ ಆಗಿ ಅವ್ರು ಕನ್ಸಿಡರ್ ಮಾಡಿದ್ದಾರೆ. ಇಂಡಿಯನ್ ಕ್ಲಾಸಿಕ್ ಇದು ಕಲ್ಚರಲ್ ಅಕಾಡೆಮಿ ಇದು, ಓಕೆನಾ? ಆದ್ರೆ ಇಂಡಿಯಾದಾಗಿ ಈಗ ಪ್ರಸ್ತುತವಾಗಿ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಡಿಸೈಡ್ ಆಗಿರೋದು ಕೇವಲ 8. ಯಾವುದು? ಭರತನಾಟ್ಯಂ ಇರಬಹುದು, ಕೂಚಿಪುಡಿ, ಮೋಹಿನಿಯಟ್ಟಂ, ಇದು ಓಲ್ಡೆಸ್ಟ್ ಭರತನಾಟ್ಯಂ, ಹಾಗೆ ಕಥಕ್ಕಳಿ, ಕಥಕ್ಕು, ಒಡಿಸ್ಸಿ, ಮಣಿಪುರಿ ಮತ್ತೆ ಸತ್ರಿಯ. ಇವಿಷ್ಟು ಇಂಡಿಯಾದ ಕ್ಲಾಸಿಕಲ್ ಡ್ಯಾನ್ಸಸ್ಗಳು, ಓಕೆನಾ? ನಾನು ಇಲ್ಲೇ ಬೇಕಾದ್ರೆ ಸ್ಟೇಟ್ ಬೇಕಾದ್ರೂ ಹೇಳ್ಬಿಡ್ತೇನೆ. ಬಟ್ ನೆಕ್ಸ್ಟ್ ಅದು ಆ ಟಾಪಿಕ್ ನ ಮಾಡ್ಬೇಕಿದ್ರು ಸ್ಟೇಟ್ ಬಗ್ಗೆ ಮೆನ್ಷನ್ ಮಾಡ್ತೇನೆ. ಭರತನಾಟ್ಯಂಯಲ್ಲಿ ತಮಿಳುನಾಡು, ಕೂಚಿಪುಡಿಯಲ್ಲಿ ಆಂಧ್ರ ಪ್ರದೇಶ, ಮೋಹಿನಿಯಟ್ಟಂಯಲ್ಲಿ ಕೇರಳ, ಕಥಕ್ಕಳಿ ಇದು ಕೂಡ ಕೇರಳದ್ದು, ಕಥಕ್ಕು ಉತ್ತರ ಪ್ರದೇಶ, ಇದು ಒಡಿಶಾ ಗೊತ್ತಾಗ್ಬಿಡುತ್ತೆ, ಮಣಿಪುರ ಗೊತ್ತಾಗ್ಬಿಡುತ್ತೆ, ಸತ್ರಿಯ ಬಂದ್ಬಿಟ್ಟು ಅಸ್ಸಾಂ, ಓಕೆನಾ? ಇವಿಷ್ಟು ಕ್ಲಾಸಿಕಲ್ ಡ್ಯಾನ್ಸಸ್. ಇಲ್ಲೂ ಕೂಡ ನೀವು ನೋಡಿರ್ಬೋದು ಅವು ಹೇಗೆ ಫಾರ್ಮ್ ಇದಾವ ಅಂತೇಳಿ ನೋಡೋದಕ್ಕೆ. ಸೊ ಇವು ಡ್ಯಾನ್ಸ್ಗಳು, ಓಕೆನಾ? ಕ್ಲಾಸಿಕಲ್ ಡ್ಯಾನ್ಸು. ಈಗ ನಾನು ನೆಕ್ಸ್ಟ್ ಬರೋದಾದ್ರೆ ಭರತನಾಟ್ಯಂ ಇಂದ ಫಸ್ಟ್ ಇಂದ ಸ್ಟಾರ್ಟ್ ಮಾಡುವ. ಭರತನಾಟ್ಯಂ ಒರಿಜಿನ್ ಯಾವ್ದು, ಎಲ್ಲಿಂದ, ಯಾವ ಸ್ಟೇಟಿನ ಕ್ಲಾಸಿಕಲ್ ಡ್ಯಾನ್ಸ್ ಇದು ಭರತನಾಟ್ಯಂ? ಇದು ಯಾವುದು? ತಮಿಳುನಾಡಿನ ಕ್ಲಾಸಿಕಲ್ ಡ್ಯಾನ್ಸ್, ಓಕೆನಾ?
ನೀವು ಕನ್ಫ್ಯೂಸ್ ಆಗ್ಬೇಡಿ, ಸುಮಾರು ಇದಾವೆ ಅಂತೇಳಿ. ಕ್ಲಾಸಿಕಲ್ ಡ್ಯಾನ್ಸ್ 8, ಫೋಕ್ ಡ್ಯಾನ್ಸ್ಗಳು ಪ್ರತಿ ಸ್ಟೇಟಿಗೂ ಸಿಕ್ಕಾಪಟ್ಟೆ ಇದಾವೆ. ಫೋಕ್ ಡ್ಯಾನ್ಸ್ ಮಾಡೋಣ ಅಂದ್ರೆ ಜಾನಪದ ನೃತ್ಯಗಳು. ಕ್ಲಾಸಿಕಲ್ ಡ್ಯಾನ್ಸ್ ಅಲ್ಲಿ ಭರತನಾಟ್ಯಂ ಮೊದಲನೇದಾಗಿ ತಮಿಳ್ನಾಡಿಂದು. ಇದು 3 ಫಾರ್ಮ್ ಅಲ್ಲಿ ಇರುತ್ತೆ. ಅಂದ್ರೆ ಅದ್ರಲ್ಲಿ ಅದನ್ನ ನಾವು ಡಿಪಿಕ್ಟ್ ಮಾಡೋದು. ಒಂದು ಭಾವ, ಒಂದು ರಾಗಾಂಡ್ ಅಂತ, ಅಂದ್ರೆ ರಾಗ ಇದ್ರ ಬರುತ್ತಲ್ಲ ಅದರಲ್ಲಿ ಏರಿಳಿತಗಳು ಇದ್ ಮಾಡ್ತಾರಲ್ಲ ಅದು. ಇನ್ನೊಂದು ಭಾವ, ಹಿಂಗೆ ಫೇಸ್ ಎಕ್ಸ್ಪ್ರೆಷನ್ ಕೊಡ್ತಾರೆ. ಇನ್ನೊಂದು ತಾಳ. ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದರೆ ವಿಚಾರದ 3 ಫಾರ್ಮ್ಸ್ ಆಫ್ ದ ಭರತನಾಟ್ಯಂ ಅಂತ, ಅಂದ್ರೆ 3 ವರ್ಡ್ಸ್ ಫಾರ್ಮ್ಸ್. ಅದನ್ನ ಈ ತರ ಆಪ್ಷನ್ ಕೊಟ್ಟಿದ್ದಾರೆ, ಹಂಗಾಗಿ ಇದನ್ನ ನಾನು ಮೆನ್ಷನ್ ಮಾಡಿದ್ದೇನೆ. ಹಾಗೆ ಇದು ಸಿಂಬಲೈಸಸ್ ಬೆಂಕಿಯನ್ನ ತೋರಿಸುತ್ತೆ. ಅಂದ್ರೆ ಬೆಂಕಿಯನ್ನ ಈಗ ಒಂದೊಂದು ಡ್ಯಾನ್ಸ್ ಒಂದೊಂದನ್ನು ಡಿಪಿಕ್ಟ್ ಮಾಡುತ್ತೆ. ಯಾವ್ದನ್ನ ಶೋ ಮಾಡುತ್ತೆ, ಇದು ಯಾವ್ದನ್ನ ಒಂದು ಡಿಪಿಕ್ಟ್ ಮಾಡುತ್ತೆ ಅಂತ. ಇದು ಫೈರ್ ಅನ್ನ ತೋರಿಸೋದಕ್ಕೆ, ಬೆಂಕಿಯನ್ನ ಪ್ರತಿಬಿಂಬಿಸೋದಕ್ಕೆ ಈ ಡ್ಯಾನ್ಸ್ ಅನ್ನ ಬಳಸ್ತಾರೆ. ಬೆಂಕಿ, ಫೈರ್. ಓಕೆನಾ? ಇದು ಈ ಕ್ವಶನ್ ಕೂಡ ಆಗಿದೆ ಇದು ಹಿಂದಿನ ಎಕ್ಸಾಮ್ ಅಲ್ಲಿ. ಮತ್ತೆ ಇದು ಓಲ್ಡೆಸ್ಟ್ ಕ್ಲಾಸಿಕಲ್ ಡ್ಯಾನ್ಸ್, ನೆನಪಿರ್ಲಿ. ಹಾಗೆ ಪರ್ಫಾರ್ಮ್ಡ್ ಇದನ್ನ ಸೋಲೋನಾಗೂ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅಂದ್ರೆ ಒಬ್ರೇನು ಪರ್ಫಾರ್ಮೆನ್ಸ್ ಮಾಡ್ತಾರೆ, ಸಿಂಗಲ್ ಪರ್ಸನ್ಸ್. ಹಂಗೆ ಟೀಮ್ ಅಲ್ಲೂ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಮೇಜರ್ ಆಗಿ ಸೋಲೋ ಪರ್ಫಾರ್ಮೆನ್ಸ್ ಮಾಡೋದು ಹೆಚ್ಚು. ಈ ಸೋಲೋ ಪರ್ಫಾರ್ಮೆನ್ಸ್ ಇದೆಯಲ್ಲ, ಸಿಂಗಲ್ ಪರ್ಸನ್ ಮಾಡೋದು, ಇದಕ್ಕೆ ಏಕಹಾರ್ಯ ಅಂತ ಕರೀತಾರೆ. ಓಕೆನಾ? ಏಕಹಾರ್ಯ. ಇದನ್ನು ಕ್ವಶನ್ ಕೇಳಿದ್ದಾರೆ. ಸಿಂಗಲ್ ಪರ್ಸನ್ ಏನೋ ಇದ್ ಮಾಡೋದಕ್ಕೆ ಏನಂತ ಹೇಳ್ತಾರೆ ಅಂತ ಏಕಹಾರ್ಯ ಅಂತ ಕರೀತಾರೆ. ಇನ್ನು ಈ ಭರತನಾಟ್ಯಕ್ಕೆ ಓಲ್ಡ್ ನೇಮ್, ಫಸ್ಟ್ ಇರೋ ನೇಮ್ ಏನು? ಸಾದಿರ್ ಅಂತ ಫಸ್ಟ್ ಕರಿತಾ ಇದ್ರು. ಆಮೇಲೆ ತೇವರ ಅಟ್ಟಂ ಅಥವಾ ದೇವರ ಅಟ್ಟಂ ಅಂತ ಕರಿತಾ ಇದ್ರು. ಓಕೆನಾ? ಅಥವಾ ಪಾರತಿಯರ ಅಟ್ಟಂ. ಓಕೆನಾ? ಅಟ್ಟಂ, ಪಾರತಿಯರ ಅಟ್ಟಂ, ತೇವರ ಅಟ್ಟಂ ತಮಿಳ್ನಾಡಿಂದ ಇರೋದು. ನೀವು ಅಟ್ಟಂ ಅಂತ ಕೇರಳ ಹಾಕ್ಬಿಡ್ಬೇಡಿ. ತಮಿಳ್ನಾಡು ಮತ್ತೆ ಇದರಲ್ಲೂ ಕೂಡ. ಇಲ್ಲಿ ಕೇರಳದಲ್ಲಿ ಏನ್ ಬರುತ್ತೆ ಗೊತ್ತಾ? ಒಂಥರ ಮೋಹಿನಿ ಎಟ್ಟಂ ಈ ತರ ಬರುತ್ತೆ. ಇಲ್ಲಿ ಭಾರತೀಯರ ಅಟ್ಟಂ ಇದು ಹಳೆ ನೇಮು. ಬಟ್ ಇದು ತಮಿಳ್ನಾಡಲ್ಲಿ ಏನ್ ಬರುತ್ತೆ ಅಂದ್ರೆ ಅಟ್ಟಂ ಅಂತ ಬರುತ್ತೆ. ದೇವರ ಅಟ್ಟಂ. ತಮಿಳ್ನಾಡಲ್ಲಿ ಅಟ್ಟಂ ಬರುತ್ತೆ, ಕೇರಳದಲ್ಲಿ ಎಟ್ಟಂ ಬರುತ್ತೆ. ಸೊ ಇದೇ ಡಿಫ್ರೆನ್ಸ್. ಸ್ವಲ್ಪ ಎಲ್ಲವೂ ಅಂತಲ್ಲ, ಸ್ವಲ್ಪ ಮೇಜರ್ ನಿಮಗೆ ತಕ್ಷಣ ಗೊತ್ತಾಗಲ್ಲ ಅಂತಂದ್ರೆ ಒಂದು ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಟ್ರಿಕ್ಸ್ ಸಣ್ಣದಾಗಿ. ಯಾಕಂದ್ರೆ ಆಲ್ಮೋಸ್ಟ್ ಮೇಜರ್ ನಿಮ್ಗೆ ಏನೋ ಐಡಿಯಾ ಗೊತ್ತಿಲ್ಲ ಅಂತಂದ್ರೆ ನೀವು ಆ ಮೇಜರ್ ಬೇಸಲ್ಲಿ ಹಾಕ್ಬೋದು. 2 ಕೇರಳ ಮತ್ತೆ ತಮಿಳ್ನಾಡು 2 ಇದ್ವು ಅಂತಂದ್ರೆ ಆ ಬೇಸಲ್ಲಿ ನೀವು ಹಾಕ್ಬೋದು. ಓಕೆನಾ? ಇಲ್ಲಿ ನೋಡಿ, ದಾಸಿ ಅಟ್ಟಮ್ಮು, ಸಾದಿರ್ ಅಟ್ಟಮ್ಮು, ಅಟ್ಟಮ್ ಅಂತ ಕರೀತಾರೆ ಅವರು ಎಟ್ಟಮ್ ಅಂತ ಕರೀತಾರೆ. ಓಕೆನಾ? ಇದು ಅದರ್ ನೇಮ್. ಇನ್ನೂ ಒಂದಿಷ್ಟು ಏನ್ ನೇಮ್ ಅಂತಂದ್ರೆ ದಾಸಿ ಅಟ್ಟಮ್ ಅಂತ ಕರಿತಿದ್ರು. ದಾಸಿ ಅಟ್ಟಮ್ ಅಂತಂದ್ರೆ ಆಕ್ಚುಲಿ ಇಲ್ಲ, ನಾನು ಕನ್ನಡದಲ್ಲಿ ಹಂಗೆ ಹಾಕಿದ್ದೇನೆ ಬಿಡಿ. ದಾಸಿ ಅಟ್ಟಮ್ ಅಂತಂದ್ರೆ ಇದು ದಾಸಿಯರು ದೇವಸ್ಥಾನಗಳಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು ಫಸ್ಟ್, ಯಾವುದು ಭರತನಾಟ್ಯಂನ. ಹಾಗಾಗಿ ಇದನ್ನು ದಾಸಿ ಅಟ್ಟಮ್ ಅಂತ ಕರೀತಾರೆ. ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೇನಾ? ಇಲ್ಲ. ಓಕೆ, ಮುಂದಕ್ಕೆ ಮೆನ್ಷನ್ ಮಾಡಿರ್ಬೋದು. ಓಕೆನಾ? ಆಮೇಲೆ ಸಾದಿರ್ ಅಟ್ಟಮ್ ಅಂತಾನು ಕರೀತಾರೆ. ಇದಕ್ಕೆ ಡಿಫ್ರೆಂಟ್ ನೇಮ್. ಓಕೆನಾ? ಇದನ್ನು ಕೇಳೋಂತ ಚಾನ್ಸಸ್ ಇರುತ್ತೆ. ಯಾವುದೋ ಒಂದು ಕ್ವಶನ್ ಅಲ್ಲಿ ಯಾವುದೋ ಒಂದನ್ನು ಕೇಳಿದ್ದಾರೆ, ದಾಸಿ ಅಟ್ಟಮ್ ಏನೋ ಕೇಳಿದ್ದಾರೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಏನಾಗುತ್ತೆ ಅಂತಂದ್ರೆ ಇದಕ್ಕೆ ಭರತನಾಟ್ಯಂ, ಇದಕ್ಕೆ ಈ ತರ ಎಲ್ಲ ಹೆಸರಿತ್ತಲ್ವಾ. ಬಟ್ ಭರತನಾಟ್ಯಂ ಅಂತ ಹೆಸರು ಹೇಗೆ ಅಂತಂದ್ರೆ ಇದನ್ನ ಈ ಕೃಷ್ಣ ಅಯ್ಯರ್ ಅನ್ನೋರು ಭರತನಾಟ್ಯಂ ಅಂತ ಹೆಸರು ಕೊಡ್ತಾರೆ. ಈ ಕೃಷ್ಣ ಅಯ್ಯರ್ ಮತ್ತೆ ರುಕ್ಮಿಣಿ ದೇವಿ ಅರುಂದಾಲೆ. ಈ ರುಕ್ಮಿಣಿ ದೇವಿ ಅರುಂದಾಲೆ ಮತ್ತೆ ಇವರು ಕೂಡ ಭರತನಾಟ್ಯಂನ ಎಕ್ಸ್ಪೋನೆಂಟ್. ಇವರು ಕೂಡ ಡ್ಯಾನ್ಸ್ ಮಾಡೋರೆ, ಭರತನಾಟ್ಯಂ ಮಾಡೋರು. ಇವ್ರು ಇದಕ್ಕೆ ಈ ನೇಮ್ ಅನ್ನ ಕೊಡ್ತಾರೆ. ಇವರು ಕಲಾಕ್ಷೇತ್ರ ಇದ್ರಿಂದ ಕಲಾಕ್ಷೇತ್ರ ಟೈಪಿನ ಒಂದು ಭರತನಾಟ್ಯಂ ಸುಮಾರು ವಿಧ ಬರ್ತವೆ. ಅದರ ಕಲಾಕ್ಷೇತ್ರದಲ್ಲಿ ಈ ಕೃಷ್ಣ ಅಯ್ಯರು. ಇದು ಏನಕ್ಕೆ ಇವರು ಸ್ವಲ್ಪ ಫೇಮಸ್ ಅಂತಂದ್ರೆ, ಇದು ದೇವದಾಸಿಗಳು ಟೆಂಪಲ್ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರಲ್ವಾ. ಈಗ ಏನ್ ಮಾಡಿದ್ರು ಬ್ರಿಟಿಷರು 1910ರಲ್ಲಿ ಕ್ವಶನ್ ಒಂದ್ಸರಿ ಆಗಿದೆ. 1910ರಲ್ಲಿ ಏನ್ ಮಾಡಿದ್ರು, ಇದನ್ನ ಬ್ಯಾನ್ ಮಾಡಿದ್ರು. ಭರತನಾಟ್ಯಂ ಮಾಡಂಗಿಲ್ಲ ಅಂತ ಬ್ಯಾನ್ ಮಾಡಿದ್ರು. ಅದಾದ್ಮೇಲೆ ಯಾರೋ ಕೃಷ್ಣ ಅಯ್ಯರ್ ಇದಾರಲ್ಲ, ಈ ಕೃಷ್ಣ ಅಯ್ಯರು, ಇವರೇ ಇದನ್ನ ರಿವೈವ್ ಮಾಡಿದ್ರು. ಉಳಿಸಿದ್ದೆ ಇವ್ರು ಇದನ್ನ ಫಸ್ಟ್. ಆಮೇಲೆ ಓಕೆನಾ, ಇದು ಏನು ಬ್ಯಾನ್ ಮಾಡದ್ಮೇಲೆ ನೆಕ್ಸ್ಟ್ ಅವ್ರು ಅದನ್ನ ಉಳಿಸ್ಕೊಂಡು ಬಂದು ಅದನ್ನ ಇವತ್ತಿಗೂ ಉಳಿಸಿ ಬಂದಿದ್ದು ಅಂತಂದ್ರೆ ಅವರು ಮೂಲ ಕಾರಣ ಈ ಕೃಷ್ಣ ಅಯ್ಯರ್ ಅವರು. ಇವರು ಕಲಾಕ್ಷೇತ್ರ ಸ್ಟೈಲಿಗೆ ಇದು ಏನೋ ಸಂಬಂಧ ಪಡ್ತಾರೆ. ಹಾಗೆ ಇದರಲ್ಲಿ ಮೇಜರ್ ಆಗಿ 2 ಫಾರ್ಮ್ ಆಫ್ ಡ್ಯಾನ್ಸ್ ಬರುತ್ತೆ ಭರತನಾಟ್ಯಂ ಅಲ್ಲಿ. ನೆನ್ಪಿಟ್ಕೊಳ್ರಿ. ನಾನು ಮೈನ್ ಪಾರ್ಟಿಗೆ ಬರ್ತಾನೆ. ಮೈನ್ ಪಾರ್ಟಿಗೆ ಯಾರ್ಯಾರು ಏನೇನ್ ಮಾಡಿದ್ರು ಅಂತ ಹೇಳಿ ಇಲ್ಲಿ ನೋಡ್ರಿ ಎಕ್ಸ್ಪೋನೆಂಟ್ಸ್ ಇದಾವೆ. ಇದೇ ಮೈನ್ ಪಾರ್ಟ್. ಹೆಚ್ಚು ಕ್ವಶನ್ ಆಗೋದು ಇಲ್ಲೇ. ಸೊ ಇದಕ್ಕೆ ಟ್ರಿಕ್ಸ್ ಮಾಡಿ ಕೂಡ ನೆನ್ಪಿಟ್ಕೊಳ್ಳು. ಓಕೆನಾ? ಬಟ್ ಇಲ್ಲಿ ಒಂದು ಬೇಸಿಕ್ ಗೊತ್ತಿರ್ಬೇಕು, ಇಲ್ಲ ಅಂತ ಇದ್ರ ಮೇಲೂ ಕ್ವಶನ್ ಆಗ್ತದೆ. ಯಾಕಂದ್ರೆ ಈಗ ಎಕ್ಸ್ಪೋನೆಂಟ್ ಮೇಲೆ ಯಾರ್ಯಾರು ಡ್ಯಾನ್ಸ್ ಮಾಡ್ತಾರೋ ಅದನ್ನ ಕೇಳಿ ಈಗ ಸ್ವಲ್ಪ ಇನ್ನು ಡೆಪ್ತ್ ಇಳಿಯಕ್ಕೆ ಹಿಡಿದಿದ್ದಾರೆ. ಸೊ ಬೇಸಿಕ್ ಅವ್ರು ಗೊತ್ತಿದ್ರೆ ಸ್ವಲ್ಪ ಬೆಸ್ಟ್. ಸೊ ಇದರಲ್ಲಿ 2 ಫಾರ್ಮ್, ಒಂದು ಶೈವೈಟ್ ಮತ್ತೆ ವೈಷ್ಣವೈಟ್. ಶೈವೈಟ್ ಅಲ್ಲಿ ಏನು ಪುರುಷತ್ವವನ್ನು ತೋರಿಸುತ್ತೆ, ಅಂದ್ರೆ ಮಸ್ಕುಲೈನ್ ಅಂತಂದ್ರೇನು
ಪುರುಷತ್ವ ಮೇಜರ್ ಆಗಿ ಡ್ಯಾನ್ಸ್ ಆಗೋದು ಶೈವೈಟ್ ಅಲ್ಲಿ, ಅಂದ್ರೆ ಶಿವನನ್ನು ಆರಾಧಿಸಿಕೊಂಡೆ ಮೇಜರ್ ಆಗಿ ಭರತನಾಟ್ಯಂ ಮಾಡೋದು, ಮೇಜರ್ ಆಗಿ ಆ ತರ ಆಗೋದು. ಅದು ಏನಾಗುತ್ತೆ, ಪುರುಷತ್ವವನ್ನ ತೋರಿಸುತ್ತೆ. ಇನ್ನು ವೈಷ್ಣವೈಟ್ ಅಂತ ಒಂದು ಫಾರ್ಮ್ ಬರುತ್ತೆ. ಈ ವೈಷ್ಣವೈಟ್ ಅಲ್ಲಿ ಫೆಮಿನೈನ್ ಅಂದ್ರೆ ಸ್ತ್ರೀಯತ್ವವನ್ನ ತೋರಿಸುವಂತ ಒಂದು ಡ್ಯಾನ್ಸ್ ಫಾರ್ಮ್ ಇದು. ಓಕೆನಾ, ಇದು ಸ್ವಲ್ಪ ಕಡಿಮೆ, ಮೇಜರ್ ಆಗಿ ಇದೆ ಇರೋದು. ಹಾಗೆ ಭರತನಾಟ್ಯಂದಲ್ಲಿ ಏನ್ಷಿಯಂಟ್ ಆಗಿ ಹಳೆ ಕಾಲದಲ್ಲಿ ಯಾವುದ್ರಲ್ಲಿ ಇದ್ರ ಬಗ್ಗೆ ಏನಾದ್ರು ಮೆನ್ಷನ್ ಇತ್ತು ಅಂತಂದ್ರೆ, ನಿಮ್ಗೆ ಗೊತ್ತಿರ್ಬೋದು, ಇಳಂಗೋ ಅಡಿಗಲ್ ಬರೆದಿರುವಂತ ಶಿಲಪ್ಪಾದಿಗಾರಂ ಕೃತಿ ಗೊತ್ತಿರುತ್ತಲ್ವಾ. ಈ ಕೃತಿಯಲ್ಲಿ ಇದ್ರ ಬಗ್ಗೆ ಭರತನಾಟ್ಯಂ ಬಗ್ಗೆ ಮೆನ್ಷನ್ ಇದೆ. ಓಕೆನಾ, ಅಂದ್ರೆ ಕೇಳಿರ್ತೀರ ಯಾವ್ದು ಈ ಕ್ವಶನ್ ಆಗಿದೆ ಏನಂತ ಅಂತಂದ್ರೆ, ಯಾವ ಕೃತಿಯಲ್ಲಿ ಶಿಲಪ್ಪಾದಿಗಾರಂ ಬಗ್ಗೆ ಮೆನ್ಷನ್ ಆಗಿದೆ. ಯಾಕಂದ್ರೆ ನೀವು SSC ಅಲ್ಲಿ ನೀವು ನೋಡಿರ್ಬೋದು, ನೀವು ಕ್ವಶನ್ ಹಂಗಿರ್ತಾವ ಅಂತ ಎಲ್ಲೆಲ್ಲಿಂದ ತೆಗಿತಾರೆ. ಸುಮ್ನೆ ನೀವು ಏನೋ ಒಂದನ್ನು ಕಲ್ತ್ಕೊಂಡು ನೀವು ಆನ್ಸರ್ ಟಿಕ್ ಮಾಡಕ್ಕಾಗಲ್ಲ, ಎಲ್ಲೆಲ್ಲಿಂದ ಕ್ವಶನ್ ಬರುತ್ತೆ, ಅವ್ರಿಗೆ ಒಂದು ಪ್ಯಾಟರ್ನ್ ಇರುತ್ತೆ. ಹಾಗಾದ್ರೆ ಅದನ್ನ ಟ್ಯಾಕಲ್ ಮಾಡೋದು ಹೇಗೆ ಅಂತಂದ್ರೆ, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆಲ್ಮೋಸ್ಟ್ ಪ್ರೀವಿಯಸ್ ಇಯರ್ನ ರಿಪೀಟ್ ಮಾಡ್ತಾರೆ. ಸೊ ಪ್ರೀವಿಯಸ್ ಇಯರ್ ನಾನು ಆ ಬೇಸ್ಡ್ ಆಗಿ ನಾನು ಮಾಡಿರೋದು, ಪ್ರೀವಿಯಸ್ ಇಯರ್ ರಿಪೀಟ್ ಮಾಡ್ತಾರೆ ಅವ್ರು. ಹೊಸ ಕ್ವಶನ್ ಬರೋದು ತುಂಬಾ ಕಡಿಮೆ. ಹಾಗಾಗಿ ನೀವು ಅದನ್ನ ಅವ್ರ ಪ್ರೀವಿಯಸ್ ಇಯರ್ ಬೇಸಿಕ್ ಇದು ಏನು ಸ್ಟ್ರಕ್ಚರ್ ನಿಮ್ಗೆ ಗೊತ್ತಿರಲ್ಲ, ನೀವು ಕಲ್ತಿರೋದು ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡಿರುವಂತ ಸ್ಟ್ರಕ್ಚರ್ ಮೇಲೆ. ಹೀಗಾಗಿ ಏನಾಗ್ತದೆ, ನಿಮ್ಗೆ ಅವ್ರು ಎಲ್ಲೆಲ್ಲಿಂದನೋ ತೆಗಿತಾರೆ, ಕ್ವಶನ್ನೇ ಗೊತ್ತಾಗಲ್ಲ, ಅವ್ರಿಗೊಂದು ಇಂಪಾರ್ಟೆನ್ಸೇ ಇಲ್ಲ. ಯಾವ್ಯಾವ ಕ್ವಶನ್ ಕೇಳ್ತಾರೆ, SSC GK ಅಟೆಂಡ್ ಮಾಡಕ್ಕೆ ಆಗಲ್ಲ, ಏನ್ ಕ್ವಶನ್ ಕೇಳ್ತಾರೆ ಅಂತಾನೆ ಗೊತ್ತಾಗಲ್ಲ ಅಂತ ನೀವು ಅನ್ಕೊಂತೀರಾ. ಬಟ್ ಅವರು ಕೂಡ ಪಕ್ಕಾ ತೆಗ್ದಿರ್ತಾರೆ, ಬಟ್ ಅವ್ರು ಪ್ರೀವಿಯಸ್ ಇಯರ್ ಬೇಸ್ಡ್ ಆಗ್ತಿರ್ತಾರೆ. ಅವ್ರೊಂದು ಸ್ಟ್ರಕ್ಚರ್ ಬೇರೆ, ಸ್ಟೇಟ್ ಗೌರ್ಮೆಂಟ್ ಸ್ಟ್ರಕ್ಚರ್ ಬೇರೆ. ನೀವು ಅವ್ರ ಸ್ಟ್ರಕ್ಚರ್ನ ಕಲ್ತ್ಕೋಬೇಕು. ಅವಾಗ ನಿಮಗೆ ಇವರು ನೆಟ್ಟಗೆ ತೆಗಿತಿದ್ದಾರೆ, ಈಸಿ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಇದಿಷ್ಟು ಯಾವ್ದು ಬೇಸಿಕ್ ಆಯ್ತು ಅದ್ರ ಬಗ್ಗೆ, ಭರತನಾಟ್ಯಂ ಬಗ್ಗೆ. ಭರತನಾಟ್ಯಂ ಅಲ್ಲಿ ನಾ ಹೇಳಿದೆ ಆಗ ಸ್ಟೈಲ್, ಅವ್ರ ಕಲಾಕ್ಷೇತ್ರ ಸ್ಟೈಲ್ ಅಲ್ಲಿ ಬರ್ತಾರಂತ. ಇಲ್ಲಿ ಯಾವ್ಯಾವ ಸ್ಟೈಲ್ ಇದೆ, ಪಂಡನಲ್ಲೂರ್ ಸ್ಟೈಲ್ ಅಂತ ಇದೆ, ಆಮೇಲೆ ಹೊಸೂರ್ ಸ್ಟೈಲ್ ಅಂತಿದೆ, ಕಲಾಕ್ಷೇತ್ರ ಸ್ಟೈಲ್ ಅಂತಿದೆ, ಮೇಲಟ್ಟೂರ್ ಸ್ಟೈಲ್ ಅಂತಿದೆ, ತಾಂಜಾವೂರ್ ಸ್ಟೈಲ್ ಅಂತಿದೆ. ಇದೇನು ಮೇಜರ್ ಇಂಪಾರ್ಟೆಂಟ್ ಅಲ್ಲ, ಸ್ವಲ್ಪ ಹಿಂಗೆ ನೋಡಿಟ್ಕೊಳ್ಳಿ ಅಷ್ಟೇ. ಇದು ಮಾತ್ರ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಏನಂತಂದ್ರೆ ಆರ್ಡರ್ ಕೇಳ್ತಾರೆ, ಸ್ಟೇಜಸ್ ಆಫ್. ಇದು ಫಸ್ಟ್ ಅಲಾರಿಪು ಅಂತಂದ್ರೆ ಪುಷ್ಪ ಮಾಲೆ ಎಲ್ಲ ಹಾಕಿ ಸ್ಟಾರ್ಟ್ ಮಾಡೋದು. ನೆಕ್ಸ್ಟ್ ಸ್ಟೇಜ್ ಭರತನಾಟ್ಯಂ ಸ್ಟಾರ್ಟ್ ಆಗೋದು ಇದು ಒಂದರಿಂದ, ಫಸ್ಟ್ ಇಂದ ಹಿಂಗ್ ಸ್ಟಾರ್ಟ್ ಆಗುತ್ತೆ, ಏನೋ ಜಾತಿ ಸ್ವರಂ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಡ್ಯಾನ್ಸು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವಾ, ಈ ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಪುಷ್ಪ ಮಾಲೆ ಎಲ್ಲ ಹಾಕಿ ಅಲಾರಿಪು ಸ್ಟಾರ್ಟ್ ಆಗುತ್ತೆ, ಆಮೇಲೆ ಜಾತಿ ಸ್ವರಂ ಅಂತ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಶಬ್ದಮ್ಮು ನಿಧಾನಕ್ಕೆ, ಆಮೇಲೆ ವರ್ಣಮ್ಮು, ಪದಮ್ಮು, ತಿಲ್ಲಾಣ, ಮಂಗಳಂ, ಲಾಸ್ಟಿಗೆ ಕನ್ಕ್ಲೂಷನ್, ಡ್ಯಾನ್ಸ್ ಮುಗಿಯುತ್ತೆ. ಸೊ ಇದೊಂದು ಹಂತ ಇದೆ, ಹಂತವಾಗಿ ಭರತನಾಟ್ಯಂ ನಡೆಯುತ್ತೆ. ಸೊ ಇದು ಆರ್ಡರ್ ಅನ್ನ ಕೇಳ್ತಾರೆ, ಯಾವ ಆರ್ಡರ್ ಸರಿ ಇದೆ ಅಂತ. ಸೊ ಈ ಆರ್ಡರ್ ಸ್ವಲ್ಪ ನೆನ್ಪಿರ್ಲಿ, ತುಂಬಾ ಏನಿಲ್ಲ. ಅಲಾರಿಪು ಅಂತಂದ್ರೆ ಪುಷ್ಪ, ಅಲಾರಿಪು, ಫ್ಲವರ್, ಅಲಾರಿಪು, ಈ ತರ ನೆನ್ಪಿಟ್ಬಿಟ್ರೆ. ನೆಕ್ಸ್ಟ್ ಜಾತಿ ಸ್ವರಂ ಅಂದ್ರೆ ಫಸ್ಟ್ ಸ್ವರ ಹೊಂಡಿಸ್ತಾರೆ ಬಾಯಾಗ, ಅಂತೇಳಿ. ಸ್ವರ ಬಂದ ಆದ್ಮೇಲೆ, ಬಾಯಾಗ ಸ್ವರ ಹೊಂಟ ಆದ್ಮೇಲೆ ಏನ್ ಮಾಡ್ತಾರೆ, ಶಬ್ದ ಸ್ಟಾರ್ಟ್ ಆಗುತ್ತೆ. ಶಬ್ದನ ಮಾಡ್ತೀವಲ್ಲ ನಾವು, ಫಸ್ಟ್ ಸ್ವರ ಮಾಡೋದು, ಆಮೇಲೆ ದಮಣ ಮಡಮ ಶಬ್ದ ಮಾಡೋದು, ಆಮೇಲೆ ಶಬ್ದ ಆದ್ಮೇಲೆ ಒಂದು ವರ್ಣಮಾಲೆ. ಇಡೀ ಎಲ್ಲ ಫಸ್ಟ್ ಶಬ್ದಗಳನ್ನ ಮಾತಾಡಕ್ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ವರ್ಣನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಇದ್ರ ಬಗ್ಗೆ ಹಿಂಗೆ 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 ಅಂತ ವರ್ಣನೆ ಮಾಡಕ್ ನಿಧಾನ ಸ್ಟಾರ್ಟ್ ಮಾಡೋದು. ಆಮೇಲೆ ಪದ, ನಾನು ನೆನ್ಪಿಟ್ಕೊಳ್ಳೋದಕ್ಕೆ ಹೇಳ್ತಿರೋದು, ಮತ್ತೆ ಇದ್ರ ಅರ್ಥ ಹಂಗೆ ಅಂತ ತಿಳ್ಕೊಬೇಡಿ. ಆಮೇಲೆ ವರ್ಣಮ ಆಯ್ತಾ, ಆಮೇಲೆ ಪದಂ. ಪದಂ ಅಂತಂದ್ರೆ ಪ್ರತಿಯೊಂದಕ್ಕೂ ಪದ ಜೋಡಿಸ್ತಾ ಬರ್ತಾರೆ. ವರ್ಣ ಆದ್ಮೇಲೆ ಆ ವರ್ಣಮಾಲೆ, ಫಸ್ಟ್ ವರ್ಣಮಾಲೆ ಶಬ್ದದ ಬಗ್ಗೆ ಶಬ್ದ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ವರ್ಣಮಾಲೆ ಸ್ಟಾರ್ಟ್ ಮಾಡ್ತೀವಿ ನಾವು, ಈ ಕನ್ನಡ ವರ್ಣಮಾಲೆನ. ಆಮೇಲೆ ಆ ವರ್ಣಮಾಲೆಯಲ್ಲಿರೋ ವರ್ಡ್ಗಳನ್ನೆಲ್ಲ ತಗೊಂಡು ಏನ್ ಮಾಡ್ತೀವಿ, ಪದ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಡ್ಯಾನ್ಸ್, ತಿಲ್ಲಾನ ತಿಲ್ಲಾನ ಅಂತೇಳಿ ಡ್ಯಾನ್ಸ್ ಮಾಡಿ ಲಾಸ್ಟಿಗೆ ಮಂಗಳ. ನೆನ್ಪಿಟ್ಕೊಳ್ಳೋದಿಕ್ಕೆ, ಓಕೆನಾ? ನೀವು ಹೀಗೆ ನೆನ್ಪಿಟ್ಕೊಡ್ರಿ, ಇದು ಆರ್ಡರ್ನ ಕೇಳ್ತಾರೆ. ಈಗ ಮೈನ್ ಪಾರ್ಟ್ ಏನಂತಂದ್ರೆ, ಇದರಲ್ಲಿ ಯಾರ್ಯಾರು ಎಕ್ಸ್ಪೋನೆಂಟು, ನಾನು ಟ್ರಿಕ್ಸ್ಗಳನ್ನು ಕೂಡ ಮಾಡಿದ್ದೇನೆ, ಓಕೆನಾ? ಮಾಡಿದ್ದೇನೆ. ಎಕ್ಸ್ಪೋನೆಂಟ್ ಯಾರು, ಮೈನ್ ಇಂಪಾರ್ಟೆಂಟ್ ಆಗಿ ಅಲಾರ್ಮ್ ವೆಲ್ಲಿ ಅಂತ ಬರ್ತಾರೆ ಒಬ್ರು. ಅಲಾರ್ಮ್ ವೆಲ್ಲಿ ಇವರು ಪಂಡನಲ್ಲೂರ್ ಸ್ಟೈಲಿಗೆ ಇಂಪಾರ್ಟೆಂಟ್. ಯಾವ್ಯಾವ ಸ್ಟೈಲ್ ಅಂತ ಬರ್ಕೊಳ್ಳೋದು ಬೇಡವಾ, ಇವ್ರ ಬಗ್ಗೆ ಒಂದು ಸ್ವಲ್ಪ ಇರ್ಲಿ ಅಂತ ಹೇಳಿದ್ದೇನೆ. ಯಾಕಂತಂದ್ರೆ ಇವರು ಒಡಿಸಿಗೂ ಕೂಡ ರಿಲೇಟ್ ಆಗ್ತಾರೆ, ಒಡಿಸಿ ಡ್ಯಾನ್ಸ್ ಅನ್ನು ಕೂಡ ಮಾಡ್ತಾರೆ ಇವರು, ಹಾಗಾಗಿ ಅಲ್ಲೂ ಕೂಡ ಬರುತ್ತೆ. ಸೊ ಪಂಡನಲ್ಲೂರು ಸ್ಟೈಲ್ ಇದೆಯಲ್ಲ, ಈ ಪಂಡನಲ್ಲೂರು ಸ್ಟೈಲ್ ನ ಇದು ಸ್ವಲ್ಪ ಸ್ಲೋ ಆಗಿ ಹೇಳ್ತೀನಿ, ಇದನ್ನ ಸ್ವಲ್ಪ ಇಷ್ಟೋ ತನಕ ಸ್ಪೀಡ್ ಆಗಿ ಹೇಳ್ದೆ. ಇದನ್ನೆಲ್ಲ ಇದು ಇಂಪಾರ್ಟೆಂಟೇ, ತುಂಬಾ ಅಷ್ಟೊಂದು ಮೇಜರ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಇಲ್ಲಿ ಇಂಪಾರ್ಟೆಂಟ್. ನಾನು ಸ್ಲೋ ಆಗಿ ಹೇಳ್ತಾ ಹೋಗ್ತೀನಿ. ಅಲಾರ್ಮ್ ವೆಲ್ಲಿ ಅನ್ನೋರು ಪಂಡನಲ್ಲೂರು ಸ್ಟೈಲ್ನವರು, ಓಕೆನಾ? ಅಲಾರ್ಮ್ ವೆಲ್ಲಿ. ಆಮೇಲೆ ಮೃಣಾಲಿನಿ ಸಾರಾಭಾಯಿ, ಯಾರು ಮೃಣಾಲಿನಿ ಸಾರಾಭಾಯಿ, ಇವರು ಭರತನಾಟ್ಯಂನ ಡ್ಯಾನ್ಸರು. ಮಲ್ಲಿಕಾ ಸಾರಾಭಾಯಿ, ಓಕೆ. ಮೀನಾಕ್ಷಿ ಸುಂದರಂ ಪಿಲ್ಲೈ, ಬಾಲ ಸರಸ್ವತಿ, ಸೋನಲ್ ಮಾನ್ಸಿಂಗ್, ರುಕ್ಮಿಣಿ ದೇವಿ ಅರುಂದಾಲೆ, ಪದ್ಮಾ ಸುಬ್ರಹ್ಮಣ್ಯಂ, ರುಕ್ಮಣದೇವಿ ಅರುಂಡೇಲ್ ಕೂಡ ಇರ್ಬೋದು, ಓಕೆನಾ? ಅರುಂದಾಲೆ ಅಥವಾ ಅರುಂಡೇಲ್ ಅವ್ರು ಹೇಗೆ ಇಟ್ಕೊಂಡ್ರು, ಬಟ್ ಸ್ಪೆಲ್ಲಿಂಗ್ ಇದೆ. ಶಾಂತಾ ಧನಂಜಯನ್, ಯಾಮಿನಿ ಕೃಷ್ಣಮೂರ್ತಿ, ಇವ್ರು ಸ್ವಲ್ಪ ಇಂಪಾರ್ಟೆಂಟ್. ಯಾಮಿನಿ ಕೃಷ್ಣಮೂರ್ತಿ ಮತ್ತೆ ಲೀಲಾ ಸ್ಯಾಮ್ಸನ್. ಸಾರಿ, ಇಲ್ಲಿ ಎರಡು ಲೀಲಾ ಸ್ಯಾಮ್ಸನ್, ಓಕೆನಾ?
ಲೀಲಾ ಸ್ಯಾಮ್ಸನ್ ಬೇರೆ, ಯಾಮಿನಿ ಕೃಷ್ಣಮೂರ್ತಿ ಇಬ್ರು. ಓಕೆನಾ? ಈಗ ಇದರಲ್ಲಿ ಸ್ವಲ್ಪ ಮೇಜರ್ ಇರೋರ್ನ ನೋಡ್ಕೊಬಿಡುವ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅವ್ರ ಬಗ್ಗೆ ಕೇಳೋರು, ಯಾಕಂದ್ರೆ ಅವ್ರು ಸ್ವಲ್ಪ ಫೇಮಸ್. ಈಗ ನೋಡಿ ರುಕ್ಮಿಣಿ ದೇವಿ ಅವರಿಂದಲೇ ಇರ್ಬೋದು, ಅವ್ರು ಭರತನಾಟ್ಯಂ ಅಂತ ಹೆಸರೇ ಕೊಟ್ರು, ಅವರೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಇವರು. ಓಕೆನಾ? ಇಲ್ಲಿ ಪದ್ಮಭೂಷಣ ಇವ್ರಿಗೆ ಸಿಕ್ಕೈತೆ ಮೈನ್ ಆಗಿ ಯಾವಾಗ 1956ರಾಗೆ. ಇದು ಕ್ವಶನ್ ಕೇಳ್ತಾ ಇರ್ತಾರೆ ಅವಾಗ. 1956ರಲ್ಲಿ ಪದ್ಮಭೂಷಣ ಸಿಕ್ಕಿದೆ ರುಕ್ಮಿಣಿ ದೇವಿ ಅರುಂದಾಲೆಗೆ. ಇವ್ರು ಯಾಕೆ ಸ್ವಲ್ಪ ಇಂಪಾರ್ಟೆಂಟ್ ಅಂತಂದ್ರೆ, ಫಸ್ಟ್ ವುಮೆನ್ ಇದಾರಲ್ಲ ರಾಜ್ಯಸಭೆಯಲ್ಲಿ. ಈಗ ರಾಜ್ಯಸಭೆ ಗೊತ್ತಲ್ಲ, ನಮ್ಮ ಲೋಕಸಭೆ ರಾಜ್ಯಸಭೆಯಲ್ಲಿ ಕಲೆ ಮತ್ತೆ ಈ ತರ ಬೇಸಲ್ಲಿ, ಸಾಮಾಜಿಕ ಸೇವೆ ಬೇಸಲ್ಲಿ ನಾಮಿನೇಟ್ ಮಾಡ್ತಾರಲ್ವಾ 12 ಜನನ. ಈ 12 ಜನನ ನಾಮಿನೇಟ್ ಮಾಡ್ತಾರಲ್ವಾ, ಈ ನಾಮಿನೇಟ್ ಆಗಿರ್ತಾರಲ್ಲ, ಈ ನಾಮಿನೇಟ್ ಆದವರಲ್ಲಿ ಮೊದಲ ಮಹಿಳೆ ಅಂತ ಬಂದ್ರೆ ಅವರು ಇವರೇ, ರುಕ್ಮಿಣಿ ದೇವಿ ಅರುಂದಾಲೆನೆ. ನಿಮ್ಗೆ ಗೊತ್ತಿರ್ಬೋದು, ನೀವು GK ಓದ್ಕೊಂಡಿರ್ಬೋದು. ಮೊದಲ ರಾಜ್ಯಸಭೆಗೆ ನಾಮಿನೇಟ್ ಆಗಿರೋ ಮಹಿಳೆ ಯಾರು? ರುಕ್ಮಿಣಿ ದೇವಿ ಅರುಂದಾಲೆ. ಇವರು ಕಲಾಕ್ಷೇತ್ರ ಅಂತ ಡ್ಯಾನ್ಸ್ ಸ್ಕೂಲ್ ಅನ್ನೇ ತೆರೀತಾರೆ. ಇವ್ರ ಫೌಂಡರ್. ಇವ್ರು ಯಾವ ಡ್ಯಾನ್ಸ್ ಸ್ಕೂಲ್ ಅಂತ ತೆರೀತಾರೆ? 1936ರಲ್ಲಿ ಕಲಾಕ್ಷೇತ್ರ ಅಂತ ಒಂದು ಡ್ಯಾನ್ಸ್ ಸ್ಕೂಲ್ ಮಾಡ್ತಾರೆ. ಯಾರು? ರುಕ್ಮಿಣಿ ದೇವಿ ಅರುಂದಾಲೆ. ಅದಕ್ಕೋಸ್ಕರ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಭರತನಾಟ್ಯಂ ಅಲ್ಲಿ. ಹಾಗೆ ಇನ್ನೊಬ್ರು ಬಂದ್ಬಿಟ್ಟು ಸೋನಲ್ ಮಾನ್ಸಿಂಗ್. ಇವ್ರಾಯ್ತು, ಯಾರು? ರುಕ್ಮಿಣಿ ದೇವಿ ಅರುಂದಾಲೆ ಆಯ್ತು, ಇವ್ರ ಬಗ್ಗೆ ಇಷ್ಟೇ ಸಾಕು. ಇನ್ನು ಸೋನಲ್ ಮಾನ್ಸಿಂಗ್ ಅಂತ ಒಬ್ರು ಬರ್ತಾರೆ. ಇವ್ರು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಪದ್ಮವಿಭೂಷಣ ಗೊತ್ತಾರಲ್ಲ, ಏನಿದು ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಇಂಡಿಯಾದಲ್ಲಿ. ಫಸ್ಟ್ ಭಾರತ ರತ್ನ, ಸೆಕೆಂಡ್ ಪದ್ಮವಿಭೂಷಣ ಅಲ್ವಾ? ಈ ಸೆಕೆಂಡ್ ಹೈಯೆಸ್ಟ್ ರಿಸಿಪೆಂಟ್ ಅಲ್ಲಿ ಯಂಗೆಸ್ಟ್ ಫೀಮೇಲ್. ಓಕೆ, ನಾವು ಅಂದ್ರೆ ಟೋಟಲ್ ಆಗಿ ಯಂಗೆಸ್ಟ್ ಯಾರು ಅಂತಂದ್ರೆ ಬಿರ್ಜು ಮಹಾರಾಜ್ ಅವರು, ಕಥಕ್ ಅವ್ರು ಮಾಡ್ತಾರಲ್ಲ, ಅವರು ಯಂಗೆಸ್ಟ್. ಅವರು 48 ವರ್ಷಕ್ಕೆ ತಗೊಂಡಿದ್ದಾರೆ. ಇವರು 58 ವಯಸ್ಸಿದಾಗ. ನೋಡ್ರಿ, ಯಂಗೆಸ್ಟ್ ತಗೊಂಡಿರೋರು 58 ವರ್ಷಕ್ಕೆ ತಗೊಂಡಿದ್ದಾರೆ ಅಂತಂದ್ರೆ ನೋಡ್ರಿ, ಅರ್ಥ ಮಾಡ್ಕೊಳ್ರಿ ತಗೊಳ್ಳೋದಕ್ಕೆ ಎಷ್ಟು ಎಫರ್ಟ್ ಇದೆ ಅಂತ. ಅಂದ್ರೆ ಯಂಗೆಸ್ಟ್ ಅವ್ರು 48 ವರ್ಷಕ್ಕೆ ತಗೊಂಡಿದ್ದಾರೆ ಬಿರ್ಜು ಮಹಾರಾಜ್. ಇವರು ಯಂಗೆಸ್ಟ್ ಫೀಮೇಲ್ ಸೋನಲ್ ಮಾನ್ಸಿಂಗ್. ಸೊ ಇಂಪಾರ್ಟೆಂಟ್ ಆಗುತ್ತೆ. 1992ರಲ್ಲಿ ತಗೊಂಡಿದ್ದಾರೆ. ನೋಡ್ರಿ, ಇವ್ರು ನೋಡುವಂತ ದೃಷ್ಟಿಕೋನ ಹೇಗೆ, SSC ಅವರು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ನೋಡುವಂತ ದೃಷ್ಟಿಕೋನ ಹೇಗೆ, ಯಾವ ತರ ವ್ಯೂವಲ್ ಕ್ವಶನ್ ಫ್ರೇಮ್ ಮಾಡಿದ್ರು ಅಂತ ಗೊತ್ತಾಯ್ತಲ್ಲ. ಬಟ್ ಸ್ಟೇಟ್ ಅಲ್ಲಿ ಮಾಡುವಂತ ರೀತಿನೇ ಬೇರೆ. ಅವ್ರು ಈ ತರ ವ್ಯೂ ನೋಡೋದಿಲ್ಲ. ಅವ್ರು ಏನಾದ್ರು ಒಂದು ಬೇರೆ ತರ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಮಾಡ್ಕೊಂಡು ಈ ತರ ಮಾಡ್ಕೊಂಡು ತಗೊಂತಾರೆ. ಸೆಂಟ್ರಲ್ ಗೌರ್ಮೆಂಟ್ ಹಾಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ತಗೊಂತಾರೆ. ಯಾಕಂತ ಅದಕ್ಕೋಸ್ಕರ ನಾನು ಯಾಮಿನಿ ಕೃಷ್ಣಮೂರ್ತಿ ಬಗ್ಗೆ ಇಷ್ಟೊಂದು ಮೆನ್ಷನ್ ಮಾಡಿರೋದು. ಯಾಕಂತಂದ್ರೆ ಇವರು 2024ರಲ್ಲಿ ಡೆತ್ ಆಗಿದೆ. ಯಾರ್ದು? ಯಾಮಿನಿ ಕೃಷ್ಣಮೂರ್ತಿ. ನಿಮಗೆ ಗೊತ್ತಿರ್ಬೋದು, 2024ರಲ್ಲಿ ಡೆತ್ ಆಗಿರೋದ್ರಿಂದ ಇವ್ರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಈಗ ರೀಸೆಂಟ್ ಇಯರ್ಸ್ ಅಲ್ಲಿ. ಯಾವ ರೀಸೆಂಟ್ ಎಕ್ಸಾಮ್ ಅಲ್ಲಿ 2026-27 ಇವ್ರು ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ ಹೋಗ್ತಾರೆ ಯಾಮಿನಿ ಕೃಷ್ಣಮೂರ್ತಿ ಅವರು. ಸೊ ಸೋನಲ್ ಮಾನ್ಸಿಂಗ್ ಅವರಿಗೆ ಬಂದ್ರೆ ಇವರು ಯಂಗೆಸ್ಟ್ ತಗೊಂಡಿರೋರು. ಓಕೆನಾ? ನೆನಪಿರ್ಲಿ, ಇಷ್ಟೇ ಸಾಕು. ಆಮೇಲೆ ಯಾಮಿನಿ ಕೃಷ್ಣಮೂರ್ತಿ ಡೆತ್ ಆಗಿದ್ದಾರೆ ರೀಸೆಂಟ್ ಆಗಿ, ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ? ಇವರು ಕೂಡ ರೀಸೆಂಟ್ ಆಗಿ, ಅದು ನೋಡ್ರಿ 2016 ಒಂದು 10 ವರ್ಷದ ಹಿಂದೆ ಪದ್ಮವಿಭೂಷಣವನ್ನು ತಗೊಂಡಿದ್ದಾರೆ. ಪದ್ಮಭೂಷಣವನ್ನ 2001ರಲ್ಲಿ ತಗೊಂಡಿದ್ದಾರೆ. ಪದ್ಮಶ್ರೀಯನ್ನ 1968ರಲ್ಲಿ ತಗೊಂಡಿದ್ದಾರೆ. ಹಾಗೆ ಸಂಗೀತ ನಾಟಕ ಅಕಾಡೆಮಿಯನ್ನ 1977ರಲ್ಲಿ ತಗೊಂಡಿದ್ದಾರೆ. ಇವ್ರ ಬಗ್ಗೆ ಯಾಕೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿ ಹಾಕಿದ್ದೇನೆ ಅಂತಂದ್ರೆ, ಡೆತ್ ಆಗಿದೆ ಗೊತ್ತಾ, ಎಲ್ಲದೂ ಮೆನ್ಷನ್ ಮಾಡಿದ್ದೇನೆ. ಈಗ ಬಂದ್ಬಿಟ್ಟು ಈಗ ಅವ್ರನ್ನ ಟ್ರಿಕ್ಸ್ ಬೇಕು ನಂಗೆ. ಈಗ ಅವ್ರನ್ನಷ್ಟು ನೆನ್ಪಿಟ್ಕೋಬೇಕು ನಾನು. ಈಗ ಇಷ್ಟು ಜನ ಡ್ಯಾನ್ಸ್ ಮಾಡ್ತಾರೆ ಭರತನಾಟ್ಯಂನ, ಹೇಗೆ ನೆನ್ಪಿಟ್ಕೊಳ್ಳೋದಾಗಿ, ಇವ್ರು ಭರತನಾಟ್ಯಂ ಅಂತ ಗೊತ್ತಾಗೋದು ಹೇಗೆ ಅಂತ. ಈಗ ಇಲ್ಲಿ ಬಂದ್ಬಿಟ್ಟು ನೋಡ್ರಿ, ಸಿಂಪಲ್ ಆಗಿ ಭರತ ಅಲಾರ್ಮ್ ಆದ ತಕ್ಷಣ ಟ್ರಿನ್ ಅಂತ ಅಲಾರ್ಮ್ ಆಗ್ಬಿಡುತ್ತೆ. ಅಲಾರ್ಮ್ ಆದ ತಕ್ಷಣ ಎದ್ದು ಮಾಲಿನಿ ಬಾರಿ ಹೋಗ್ತಾನೆ ಸೀದಾ. ಮಾಲಿನಿ ಬಾರ್ ಅಂದ್ರೆ ಈಗ ನಾರ್ಮಲ್ ನೀವು ಏನಾದ್ರು ತಿಳ್ಕೊಳ್ರಿ, ಅದು ಯಾವ್ದಾದ್ರು ಹೆಸರನ್ನ. ಆಮೇಲೆ ಇದು ಓನ್ಲಿ ಟ್ರಿಕ್ಸ್, ಮತ್ತೇನು ಬೇರೆ ಯಾರು ಇದ್ ಮಾಡ್ಕೋಬೇಡಿ. ಒಂದು ಕಲೀಲಿಕ್ಕೋಸ್ಕರ ಒಂದು ಟ್ರಿಕ್ಸ್ ಅಷ್ಟೇ, ಎಜುಕೇಶನಲ್ ಟ್ರಿಕ್ಸ್. ಯಾರು ಮನ್ಸಿಗೆ ತಗೋಬೇಡಿ. ಈ ಮಾಲಿನಿ ಬಾರ್ ಅಂದ್ರೆ ನಾನು ಇಲ್ಲೇ ನೋಡ್ಬೇಕಾದ್ರೆ ಒಂದೆರಡು ಕಡೆ ಮಾಲಿನಿ ಬಾರ್ ಅಂತ ಸುಮಾರು ನೋಡಿದ್ದೆ ನಾನು. ಸೊ ಅದ್ ನೋಡಿದ ತಕ್ಷಣ ನಂಗೆ ನೆನಪಾಯ್ತು, ಮತ್ತೆ ನಾನು ಕುಡಿತೀನಿ ಅನ್ಕೋಬೇಡಿ, ನೋಡಿದ್ದೆ ಮಾಲಿನಿ ಬಾರ್ ಅಂತ. ಸೊ ಮಾಲಿನಿ ಬಾರ್, ನೀವ್ ಯಾವ್ದು ಬೇಕಾದ್ರೆ ಹೆಸರು ನೆನ್ಪಿಟ್ಕೊಳ್ಳಿ. ಈ ಮಾಲಿನಿ ಬಾರಿಗೆ ಹೋಗಿ ಏನ್ ಮಾಡ್ತಾನೆ, ಸಾರಾಯಿ ಕುಡ್ಕೊಂತಾರೆ. ಸಾರಾಯಿ ಕುಡ್ದವನಿಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಲ್ಲ, ಒಂದ್ ಯಾವ್ದು ಹೊಳೆಗೆ ಹಾರಿ ಮೀನ್ ಬಾಲ ಹಿಡ್ಕೊಂಡು ಸೀದಾ ಹೋಗ್ತಾನೆ. ಅಂದ್ರೆ ಮೀನ್ ಬಾಲ ಹಿಡ್ಕೊಂಡು ಹೋಗ್ತಾನೆ ಅಂದ್ರೆ ಬೇರೆ ತರ ತಿಳ್ಕೊಳ್ಳಿ, ಹುಡುಗಿ ಹಿಂದೆ ಹೋಗ್ತಾನೆ ಅಂತ ತಿಳ್ಕೊಳ್ರಿ. ಮೀನಿನ ಬಾಲ ಹಿಡ್ಕೊಂಡು ಹೋಗಿ ಲಾಸ್ಟಿಗೆ ಸಂಜಿಗ್ ಮನೆಗೆ ಬರ್ತಾನೆ. ಸಂಜಿಗ್ ಮನೆಗೆ ಬಂದು, ನಾ ಏನು ಮಾಡಿಲ್ಲ, ಏನು ಕುಡ್ದಿಲ್ಲ, ಮನೇಲಿ ಗೊತ್ತಾದ್ರೆ ಮೆಟ್ಟ ಹೊಡ್ತಾ ಬಿಡ್ತಾವಲ್ವಾ, ಏನು ಮಾಡಿಲ್ಲ ಅಂತೇಳಿ ದೇವ್ರ ಮನೆಗೆ ಹೋಗಿ ರುಕ್ಮಿಣಿ ದೇವಿಗೆ ಆಶೀರ್ವಾದ ತಗೊಂಡು ಪಾದ ಮುಟ್ಟಿ ಶಾಂತವಾಗಿ ಬಂದು, ಕೃಷ್ಣಲೀಲಾ ಫಿಲ್ಮ್ ಬರುತ್ತಲ್ಲ, ಯಾವ್ದು ಅಜಯ್ ರಾವ್ದು ಯಾವ್ದೊಂದು ಫಿಲ್ಮ್ ಇತ್ತು ಕೃಷ್ಣಲೀಲಾ ಅಂತೇಳಿ, ಆ ಫಿಲ್ಮ್ ನೋಡ್ಕೊಂತ ಕುತ್ಕೊಂಡ. ನೆನ್ಪಾಯ್ತಲ್ವಾ? ಇದೊಂದು ಸಿಂಪಲ್ ಆಗಿ ಟ್ರಿಕ್ಸ್. ಈಗ ನಿಮ್ಗೆ ಹೇಗಂತಂದ್ರೆ ಒಂದ್ 2 ಸರಿ ನೋಡ್ಕೊಂಡ್ರೆ ಸಾಕು ನಿಮ್ಗೆ ಅವಾಗ ಏನ್ ಬರುತ್ತೆ ಅಂತಂದ್ರೆ, ಈಗ ಅಲಾರ್ಮ್ ವೆಲ್ಲಿ ಅಂತ ಕೊಟ್ಟಿರ್ತಾರೆ ಒಂದು ಆಪ್ಷನ್ ಅಲ್ಲಿ ಅಂತ ಇಟ್ಕೊಳ್ರಿ. ಅಲಾರ್ಮ್ ವೆಲ್ಲಿ ಅಂತ ಇಲ್ಲಿದಾರಲ್ಲ, ಅಲಾರ್ಮ್ ವೆಲ್ಲಿ ಅಂತ ಕೊಟ್ಟಿರ್ತಾರೆ.
ನೀವು ಅವಾಗ ಅಲಾರ್ಮ್ ಯಾರು ಭರತ ಅಲ್ರಾಮ್ ಅಂದ ತಕ್ಷಣ ಇದ್ನಲ್ಲ ಭರತನಾಟ್ಯಮ ಟಕ್ಸ್ ಅಷ್ಟೇ ಪಟ್ಟಕ್ಕಂತ ನೆನಪಾಗ್ಬಿಡುತ್ತೆ. ಆಮೇಲೆ ಸೋನಾಲ್ ಮಾನ್ಸಿಂಗ್ ಅಂತ ಬರ್ತವೆ. ಸಂಜೆ ಮನೆಗೆ ಬಂದು ಸೋನಾಲ್ ಮಾನ್ಸಿಂಗ್ ಸಂಜೆ ಮನೆಗೆ, ಸೋನಾಲ್ ಮಾನ್ಸಿಂಗ್ ಅಂದ್ರೆ ಸಂಜೆ ಮನೆಗೆ ಬಂದಿರೋ ಭರತ ಅಲ್ಲ, ಭರತ ಟೈಪ್ ಭರತನಾಟ್ಯಂ. ಆಮೇಲೆ ರುಕ್ಮಿಣಿ ದೇವಿ, ರುಕ್ಮಿಣಿ ದೇವಿ ಪಾದ ಮುಡ್ತಾನಲ್ಲ ಇವ ಭರತ, ಕುಕ್ಕು ಬಂದು ಭರತ. ಓಕೆ, ಯಾರು ಭರತ್ ಮೀನಿನ ಬಾಲ ಹಿಡ್ಕೊ ಹೋಗಿನಲ್ಲ ಕುಡ್ಕೊಂಡು, ಸೊ ಭರತನಾಟ್ಯಂ. ಹಿಂಗೆ ಕೃಷ್ಣ ಲೀಲಾ, ಕೃಷ್ಣ ಲೀಲಾ ಫಿಲ್ಮ್ ನೋಡಿದ್ರೆ ಯಾರು ಭರತ. ತಕ್ಷಣಕ್ಕೆ ಹಿಂಗೆ ನೆನಪಾಗೋದು ನಿಮ್ಗೆ. ಇದಿಷ್ಟನ್ನು ಹಿಂಗೆ ನೆನ್ಪಿಟ್ಕೋಬೇಕಂತಿಲ್ಲ. ನಿಮ್ಗೆ ಏನಾಗುತ್ತೆ, ನೀವು ಆಪ್ಷನ್ ನೋಡಿದ ತಕ್ಷಣ ಕೃಷ್ಣ ಲೀಲಾ ಫಿಲ್ಮ್ ನೋಡ್ ಕೂತ ಭರತ, ಓಕೆ ಸಂಜೆ ಭರತನಾಟ್ಯಮು ಪಟಕ್ಕಂತ ನೆನಪಾಗ್ಬಿಡುತ್ತೆ. ಈಗ ನೋಡ್ರಿ, ಭರತ ಅಂತಂದ್ರೆ ಭರತನಾಟ್ಯಂ, ಅಲಾರಾಮ್ ಅಂತಂದ್ರೆ ಅಲಾರಾಮ್ ವೆಲ್ಲಿ, ಇಲ್ಲಿ ಇವರು ಅಲಾರಾಮ್ ವೆಲ್ಲಿ ಅಂತ ಅವ್ರ ಹೆಸರು. ಇನ್ನೊಂದು ಮಾಲಿನಿ ಬಾರ್ ಅಂತಂದ್ರೆ ಇವರು ಮೃಣಾಲಿನಿ ಸಾರಾಭಾಯಿ. ಓಕೆನಾ, ಮಾಲಿನಿ ಬಾರಲ್ಲಿ ಸಾರಾಭಾಯಿ ನೆನ್ಪಿಟ್ಕೊಳ್ರಿ. ಮೃಣಾಲಿನಿ ಸಾರಾಭಾಯಿ ಅವ್ರ ಜೊತೆಗೆ ಮಲ್ಲಿಕಾ ಸಾರಾಭಾಯಿನ ನೆನ್ಪಿಟ್ಕೊಳ್ಬಿಡ್ರಿ. ಮೃಣಾಲಿನಿ ಸಾರಾಭಾಯಿ, ಮಲ್ಲಿಕಾ ಸಾರಾಭಾಯಿ. ಸಾರಾಯಿ ಕುಡಿಯೋರು ಯಾರು? ಭರತ. ಬೆಳಿಗ್ಗೆ ಅಲ್ರಾಮ್ ಇಟ್ಕೊಂಡು ಸಾರಾಯಿ ಕುಡಿದ, ಮೀನ್ ಮಿಡ್ಕೋದ ಭರತ. ಸೊ ಪಟಕ ಒಂದು ತಕ್ಷಣಕ್ಕೆ ಮಂಡಿ ಹೊಳದ್ ಬೀಳುತ್ತೆ ಅಷ್ಟೇ. ನೀವು ಇಡೀ ಇದನ್ನ ಮುಟ್ಟಿ ನಮಸ್ಕಾರ ಮಾಡಿ ಇಷ್ಟ ನೆನಪಿರ್ಬೇಕಂತಿಲ್ಲ. ರುಕ್ಮಿಣಿ ದೇವಿ ಪಾದ ಮುಟ್ತಾರೆ ಭರತ, ಹಿಂಗೆ ತಕ್ಷಣಕ್ಕೆ ನೆನಪಾಗುತ್ತಲ್ಲ. ನಾನು ಯಾವ ತರ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಮಾಲಿನಿ ಬಾರ್ ಯಾರೋ ಭರತ ಹೋಗೋದು, ಮೃಣಾಲಿನಿ ಸಾರಾಭಾಯಿ, ಮಲ್ಲಿಕಾ ಸಾರಾಭಾಯಿ. ಓಕೆನಾ. ನೆಕ್ಸ್ಟ್ ಮೀನಿನ ಬಾಲ ಇಟ್ಕೋದ ಮೀನಾಕ್ಷಿ ಸುಂದರಂ ಪಿಲ್ಲೈ. ಇಷ್ಟೆಲ್ಲ ನೆನಪಿರ್ಬೇಕಂತಿಲ್ಲ ನಿಮ್ಗೆ. ಮೀನಾಕ್ಷಿ ಸುಂದರಂ ಪಿಲ್ಲೈ, ಮೀನಿನ ಬಾಲ ಮೀನಾಕ್ಷಿ ಸುಂದರಂ. ಮೀನಿನ ಬಾಲ ಹಿಡ್ಕೊಂಡಾದ್ರೆ ಯಾರು? ಭರತ. ಎಣ್ಣೆ ಏಟಲ್ಲಿ ಮೀನಿನ ಬಾಲ ಹಿಡ್ಕೊಂಡು ಹೋಗಿದ್ದ. ಸೊ ತಕ್ಷಣಕ್ಕೆ ನೆನಪಾಗ್ತಾವ ಮೀನಾಕ್ಷಿ ಭರತನಾಟ್ಯಮಿಗೆ ಸಂಬಂಧಪಟ್ಟಂತೆ. ಹಾಗೆ ಮೀನಿನ ಬಾಲ ಹಿಡ್ಕೊಂಡು ಹೋದ ಬಾಲ ಸರಸ್ವತಿ, ಬಾಲ ಸರಸ್ವತಿ ಇನ್ನೊಂದು ಡ್ಯಾನ್ಸಿಗೆ ಬರ್ತಾರೆ, ಅದು ಹೇಳ್ತೇನೆ ನಾನು ಆಮೇಲೆ. ಕೂಚಿಪುಡಿಗೆ ಬರ್ತಾರೆ. ಬಟ್ ಇಲ್ಲಿ ಬಾಲ ಸರಸ್ವತಿ ನೀವು ಇಲ್ಲಿಷ್ಟೇ ತಿಳ್ಕೊಳ್ರಿ. ಬಾಲ ಸರಸ್ವತಿ ಏನಕ್ಕೆ? ಭರತನಾಟ್ಯಂಗೆ ಬಾಲ ಸರಸ್ವತಿ. ಅಲ್ಲೂ ಬೇಕಾದ್ರೆ ಅಲ್ಲಿ ರಿಲೇಟ್ ಮಾಡಿ ಹೇಳ್ತೇನೆ ಕೂಚಿಪುಡಿಗೆ. ಇಲ್ಲಿ ಬಾಲ ಸರಸ್ವತಿ, ಇಲ್ಲಿ ನೀವು ನೆನ್ಪಿಟ್ಕೊಳ್ರಿ. 2 ಆಪ್ಷನ್ ಕೊಡೋದಿಲ್ಲ ಅವ್ರಿಗೆ ತಲೆ ಕೆಟ್ಟಿಲ್ಲ ಎಕ್ಸಾಮ್ ಅವರಿಗೆ. ಒಂದು ಆಪ್ಷನ್ ಕೊಡ್ತಾರೆ ಬಾಲ ಸರಸ್ವತಿ. ನೀವು ಯಾವ್ದಕ್ಕಾದ್ರೂ ನೆನ್ಪಿಟ್ಕೋಬಹುದು. ಬಾಲ ಸರಸ್ವತಿ ಮೀನಿಂಗ್ ಬಾಲ ಇಟ್ಕೋದ ಭರತ. ಭರತ. ಓಕೆ, ಡನ್. ಸೊ ನೆಕ್ಸ್ಟ್ ಸಂಜೆ ಮನೆಗೆ ಬಂದ ಸೋನಲ್ ಮಾನ್ಸಿಂಗ್ ಮನೆಗೆ. ಸೋನಲ್ ಮನೆಗೆ ಅಥವಾ ಸ್ವಲ್ಪ ರಿಲೇಟ್ ಗೊತ್ತಾಗತ್ತಲ್ವ ಹೇಗಿದೆ ಅಂತ. ಸೋನಲ್ ಮಾನ್ಸಿಂಗ್ ಸಂಜೆ ಮನೆಗೆ ಗೊತ್ತಾಯ್ತಲ್ಲ ಹೆಂಗಿದೆ ಅಂತ. ಎಕ್ಸಾಕ್ಟ್ ಆಗಿ ನೀವು ಮಾಡ್ತಾ ಕೂತ್ಕೊಳ್ಳೋಕೆ ಆಗಲ್ಲ. ಸೊ ತಕ್ಷಣ ನಿಮಗೆ ಎಕ್ಸಾಮ್ ಹಾಲಲ್ಲಿ ನೆನ್ಪಿಟ್ಕೊಳ್ಳೋದಕ್ಕೆ ಏನಾದ್ರು ಒಂದು ಸೂತ್ರ ಬೇಕಾಗುತ್ತೆ. ತಕ್ಷಣಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಸಂಜೆ ಮನೆಗೆ ಬಂದ ಸೋನಲ್ ಮಾನ್ಸಿಂಗ್ ಅಂತ. ಸೋನಲ್ ಮಾನ್ಸಿಂಗ್ ಸಂಜೆ ಮನೆಗೆ ಬಂದ ಭರತನಾಟ್ಯಂ ಇವ. ಸಂಜೆ ಮನೆಗೆ ಬಂದ ಭರತ. ಸೊ ಶಾಂತವಾಗಿ ಕೂತ್ಕೊಂಡ ಶಾಂತ ಧನಂಜಯ್. ಓಕೆನಾ, ಶಾಂತವಾಗಿ ಕೂತ್ಕೊಂಡ ಯಾರು? ಭರತ. ಶಾಂತ ಧನಂಜಯ್ ನೆನ್ಪಿರುತ್ತಲ್ವಾ? ಸ್ವಲ್ಪ ನೆನ್ಪಿರಲ್ಲ ಅಂತಂದ್ರೆ ಅದಕ್ಕೆ ಸ್ಟಾರ್ ಮಾರ್ಕ್ ಹಾಕಿ ಎಕ್ಸ್ಟ್ರಾ ನೆನ್ಪಿಟ್ಕೊಳ್ರಿ. ಕೃಷ್ಣ, ಯಾಮಿನಿ ಕೃಷ್ಣಮೂರ್ತಿ ಅಂತ. ನಿಮಗೆ ಸೂತ್ರನೇ ಬೇಡ ಬಿಡಿ, ಇವ್ರು ಗೊತ್ತಿರುತ್ತೆ. ಇವ್ರು ಫೇಮಸ್ ಭರತನಾಟ್ಯಂ ಅಲ್ಲಿ, ಇವ್ರು ಗೊತ್ತಿರಲೇಬೇಕು. ರೀಸೆಂಟ್ ಆಗಿ ಬೇರೆ ಡೆತ್ ಆಗಿದ್ದಾರೆ. ಯಾಮಿನಿ ಕೃಷ್ಣಮೂರ್ತಿ, ಕೃಷ್ಣ ಲೀಲಾ ನೋಡ್ತಾ ಕೂತ. ಲೀಲಾ ಸ್ಯಾಮ್ಸನ್ ಒಬ್ರು ನೆನ್ಪಿಟ್ಕೊಳ್ರಿ. ಓಕೆನಾ, ಲೀಲಾ ಸ್ಯಾಮ್ಸನ್ ಲಾಸ್ಟಿಗೆ. ಲೀಲಾ ಸ್ಯಾಮ್ಸನ್ ಕೃಷ್ಣ ಲೀಲಾ ನೋಡ್ತಾ ಕೂತ್ನಲ್ಲ, ಕೃಷ್ಣ ಲೀಲಾ ನೋಡ್ತಾ ಕೂತ್ರ ಯಾರು? ಭರತನಾಟ್ಯಂ ಭರತ. ಸೊ ಕೃಷ್ಣ ಲೀಲಾ. ಅರ್ಥ ಆಯ್ತಲ್ವಾ? ಇದಿಷ್ಟು ನಾನು ಏನಾಗುತ್ತೆ ನಮಗೆ ಟ್ರಿಕ್ಸ್ ಅದಕ್ಕೆ ಭರತನಾಟ್ಯಂನ ಕಲಿಲಿಕ್ಕೆ. ನಾನು ನೆಕ್ಸ್ಟ್ ಒಂದೊಂದೇ ಇದಕ್ಕೆ ಬೇಸಿಕ್ ಇಷ್ಟು ಬೇಕಿತ್ತಲ್ವ, ಹಂಗಾಗಿ ನಾನು ಇಷ್ಟೊಂದು ಕ್ಲಾಸ್ ತಗೊಂಡೆ. ಸ್ವಲ್ಪ ಇಷ್ಟು ಲೆಂತ್ ಆಯ್ತು. ನೆಕ್ಸ್ಟ್ ಉಳಿದವಲ್ಲ ಏನಾಗುತ್ತೆ ಕೂಚಿಪುಡಿಗೆ ಅದರದ್ದು ಏನು ಇರಲ್ಲ, ಜಸ್ಟ್ ಎಕ್ಸ್ಪೋನೆಂಟ್ಸ್ ಯಾರು ಮಾಡಿದ್ರು ಅದನ್ನ ಹುಟ್ಟಾಕ್ತಾರೆ ಯಾರು? ಎಕ್ಸ್ಪೋನೆಂಟ್ಸ್ ಅಷ್ಟೇ. ಇಷ್ಟೇ ಇರುತ್ತೆ. ಒಂದು 10 ನಿಮಿಷದ ವಿಡಿಯೋ ಇರುತ್ತೆ. ಸೊ ನೀವು 10 ನಿಮಿಷದ ವಿಡಿಯೋ ನೋಡ್ಕೊಂಡ್ಬಿಟ್ರೆ ಒಂದು 10 ನಿಮಿಷದ ಅಂದ್ರೆ 1 ಗಂಟೆ 2.5 ಗಂಟೆಲೆ 1 ಗಂಟೆ 2 ಗಂಟೆಲೆ ಅಷ್ಟು ನಿಮಗೆ ಕ್ಲಾಸಿಕಲ್ ಡ್ಯಾನ್ಸ್ 8 ಕ್ಲಾಸಿಕಲ್ ಡ್ಯಾನ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಡ್ತೇನೆ ನಾನು. ಓಕೆನಾ, ರೆಗ್ಯುಲರ್ ಇರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ. ಫಸ್ಟ್ ಆಫ್ ಆಲ್ ಲೈಕ್ ಮಾಡ್ತಾ ಇಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಕಮೆಂಟ್ ಮಾಡಿ ನಿಮ್ಗೆ ಏನೇ ಮೆನ್ಷನ್ ಇದ್ರು. ಇನ್ನು ಪೂರ್ತಿ ಕನ್ನಡದಲ್ಲೇ ನಾನು ಹಾಕ್ಬೇಕು ಇದನ್ನೆಲ್ಲನು. ಅಥವಾ ನಾನು ಯಾಕಂದ್ರೆ ಸ್ವಲ್ಪ ಇಂಗ್ಲಿಷ್ SSC CGL ಇಂಗ್ಲಿಷಲ್ಲೇ ಅಟೆಂಪ್ಟ್ ಮಾಡ್ಬೇಕಲ್ವಾ, ಕನ್ನಡದಲ್ಲಿ ಅಟೆಂಪ್ಟ್ ಮಾಡಕ್ ಬರಲ್ಲ. ಸೊ GD ಅನ್ನ ಕನ್ನಡದಲ್ಲಿ ಅಟೆಂಪ್ಟ್ ಮಾಡ್ಬೇಕು. ಹಾಗಾಗಿ ಎಲ್ರಿಗೂ ಮೇಜರ್ ಆಗಿರ್ಲಿ ಅಂತ ನಾನು 2 ಲ್ಯಾಂಗ್ವೇಜ್ ನ ಯೂಸ್ ಮಾಡಿದ್ದೇನೆ. ಬಟ್ ಮೇಜರ್ ಪಾರ್ಟ್ ಅನ್ನ, ಕೆಲವೊಂದು ಪಾರ್ಟ್ ನೇಮ್ ಅನ್ನೋ ಪಾರ್ಟ್ ಇದೆ ನೋಡ್ರಿ, ನೇಮ್ ಇದು. ಓಕೆನಾ, ಈ ತರ ನೇಮ್ಗಳನ್ನ ಇಂಗ್ಲಿಷಲ್ಲೇ ಮೆನ್ಷನ್ ಮಾಡಿ ಇಟ್ಟಿದ್ದೇನೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿ. ಓಕೆ, ನೇಮ್ ಅಲ್ಲ ಇದೆಯಲ್ವಾ ಇಂಗ್ಲಿಷಲ್ಲಿ ಯಾವ್ದು? ಇಂಗ್ಲಿಷಲ್ಲಿ ಯಾವ್ದು? ಸೋನಲ್ ಮಾನ್ಸಿಂಗ್ ಇಂಗ್ಲಿಷ್, ಕನ್ನಡದಲ್ಲೂ ಸೋನಲ್ ಮಾನ್ಸಿಂಗ್ ಅಲ್ವಾ. ಅದಲ್ಲದೆ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಬೇರೆ ಮಾಡ್ತಾ ಇರ್ತೀನಲ್ವಾ, ಕನ್ನಡಿಗರಿಗೆ ಏನು ಸಮಸ್ಯೆ ಏನಾಗಲ್ಲ. ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಬೇಕಾದವರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತೇಳಿ
ಈ ತರ ಇಟ್ಟಿದ್ದೀನಿ. ಸೊ ಇಂಗ್ಲಿಷ್ ಅಲ್ಲಿ ನೆನಪಿರೋದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗತ್ತೆ. ಸೊ ಇದಿಷ್ಟು ಪಾರ್ಟ್, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತೆ ಏನಿಲ್ಲ, ಇಷ್ಟೇ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಂದ್ರೆ ಡೈಲಿ ಮಾಡ್ತಾಗಲ್ಲ, ಮಧ್ಯಕ್ಕೆ, ಯಾಕಂದ್ರೆ ಇಂಗ್ಲಿಷ್ ವೊಕ್ಯಾಬ್ಯುಲರಿ ಮಾಡ್ಬೇಕಲ್ಲ, ಅದು ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಇಂಗ್ಲಿಷು ತುಂಬಾ ಇಂಪಾರ್ಟೆಂಟ್, ಮೇಜರ್ ರೋಲ್ SSC ಅಲ್ಲಿ. ಇಂಗ್ಲಿಷ್ ನಾನು ಕಂಪ್ಲೀಟ್ ಮಾಡ್ಲೇಬೇಕು. ಸೊ ಇಂಗ್ಲಿಷ್ ಜೊತೆಗೆ ಮಧ್ಯಕ್ಕೆ ಅವಾಗ ಒಂದೊಂದು ಸ್ಟ್ಯಾಟಿಕ್ GK ಪಾರ್ಟ್ ಹಾಕಬೇಕು. ಯಾಕಂತಂದ್ರೆ ನಾನು GK ಕೋರ್ಸ್ ಮಾಡ್ತಾ ಇಲ್ಲಲ್ವಾ. ನೀವು GK ಕೋರ್ಸ್ ಅನ್ನ ಎಲ್ಲಿ ಕಲಿತಿದ್ರೆ ಅವ್ರ ಹತ್ರನೂ ಕಲೀರಿ. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕಲ್ತ್ರು ಒಂದೇ, ಎಲ್ಲ ಕಲ್ತ್ರು ಒಂದೇ. ಒಂದಿಷ್ಟು ಬೇಸಿಕ್ ಅನ್ನ ಕ್ಲಿಯರ್ ಮಾಡ್ಕೋಬೇಕು ನೀವು GK. ಬಟ್ ಸ್ಟ್ಯಾಟಿಕ್ ಪಾರ್ಟ್ ಅನ್ನೋದಿರುತ್ತಲ್ಲ, ಅದು GK ಕೋರ್ಸ್ ಅಲ್ಲಿ ಬರಲ್ಲ. ಅವ್ರು ಹೇಳ್ಬೋದು, ಬಟ್ GK ಕೋರ್ಸ್ ಅಲ್ಲಿ ಸಪರೇಟ್ ಆಗಿ ಬರುತ್ತೆ, SSC ಸ್ಟ್ಯಾಟಿಕ್ ಅಂತಾನೆ. ಸೊ ಅದನ್ನ ನಾನು ಮಾಡ್ಕೊಡ್ತೇನೆ ನಿಮಗೆ. ನ್ಯಾಷನಲ್ ಪಾರ್ಕ್ ಇರ್ಬೋದು, ಎಲ್ಲದನ್ನು ಸೂತ್ರಗಳ ಮೂಲಕ ಮಾಡ್ಕೊಡ್ತೇನೆ. ಓಕೆನಾ? ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋ. ನೆಕ್ಸ್ಟ್ ಇಂಗ್ಲಿಷ್ ಅಥವಾ ಇದು ಫ್ರೇಸಲ್ ವರ್ಬ್ ಅಥವಾ ವೊಕ್ಯಾಬ್ಯುಲರಿ ಕ್ಲಾಸ್ ಸಿಗೋ. ಓಕೆನಾ? ಥ್ಯಾಂಕ್ ಯು. ಧನ್ಯವಾದಗಳು.